ಈಗ ಒಬ್ಬೊಬ್ಬರೇ ಅವರವರಾಗಿಯೇ ಬರೋದು ಹೊರತು ಇಲ್ಲಿ ಯಾರು ಬನ್ನಿ ಅಂತ ಹೇಳಲಿಕ್ಕಿಲ್ಲ. ಈ ಪ್ರಪಂಚಕ್ಕೆ ಗೊತ್ತಾದ್ದು ಹೇಗೆ ಅಂದರೆ ಅದು ಆಸೆಯಿಂದ ಗೊತ್ತಾದ್ದು, ಒಂದು ಭಕ್ತನ ಆಸೆ. ಯಾರ ವಿಧಿಯಲ್ಲಿ ಉಂಟು ಅವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಇವತ್ತು ನನ್ನ ಮತ್ತು ನಿನ್ನ ವಿಧಿಯಲ್ಲಿ ಇತ್ತು ಇವತ್ತು ಈ ರೀತಿ ಕೂತು ಮಾತಾಡಬೇಕು ಅಂತೇಳಿ ಮಾತಾಡ್ತಾ ಇದ್ದೇವೆ. ಇದು ಸತ್ಯ ಅಂತ ಹೇಳೋದು, ಇದು ಗುರು ಸೇವೆ ಮೂಲಕ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳೋದು. ಇಲ್ಲಿ ಪ್ರತಿಯೊಬ್ಬರು ಬಂದು ಅವರವರ ಶಕ್ತಿಗೆ ತಕ್ಕ ಹಾಗೆ ಅವರವರ ಸೇವೆಯನ್ನು ಮಾಡಿ ಹೋಗ್ತಾರೆ. ಯಾರನ್ನು ಈ ಗೋಪಾಲಪುರದಲ್ಲಿರುವವರು ಕರೀಲಿಲ್ಲ, ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತೇಳಿ. ಬಂದವರು ಇಲ್ಲಿಂದ ಹೋಗಿ ಅಂತೇಳಿ ಹೇಳೋದು. ಬಂದವರನ್ನು ಸಾಯಲಿಕ್ಕೆ ಅಂತೇಳಿ ಬಂದಿದ್ದೇವೆ, ಭಗವಂತ ಎಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮನುಷ್ಯ ಮಾಡಿಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ 6 ಅಡಿ 3 ಅಡಿ ಸ್ಥಿತಿ, ಆ ಸ್ಥಿತಿಗೆ ಬೇಕಾಗಿ ಬಂದಿದ್ದೇವೆ. ಈ ಸ್ಥಿತಿಯಲ್ಲಿ ಇವತ್ತು ಉಂಟು. ಒಂದು ಗುರು ಸೇವೆಯಲ್ಲಿ ಏನು ಸಿಕ್ಕಿದೆ? ಸತ್ಯದ ಅನುಭವ ಸಿಕ್ಕಿದೆ. ಏನು ಸತ್ಯದ ಅನುಭವ ಸಿಕ್ಕಿದೆ? ನಾನೇ ಇಲ್ಲ, ಇದಲ್ಲ, ಈ ರೂಪ ಸತ್ಯ ಅಲ್ಲ, ಇದು ಮಾತಾಡೋದು ನಾನಲ್ಲ, ಯಾವುದು ನನ್ನಿಂದ ಆಗ್ತಾ ಇಲ್ಲ, ನನ್ನ ಮೂಲಕ ಒಂದು ಶಕ್ತಿ ಮಾಡ್ತಾ ಉಂಟು. ಅಲ್ಲ, ನಾವೀಗ ಪರಂಪರೆಗೆ ನಿಮ್ಮನ್ನು ನಂಬಿ ಮಾತಾಡ್ತಾ ಇದ್ದೇನೆ ನಾನು. ಪರಂಪರೆ ಅಂತ ಹೇಳಿದರೆ ಒಂದು ವಿಷಯ. ನಿಮ್ಮ ಸಾನ್ನಿಧ್ಯದಲ್ಲಿ ಅಂಥ ಶಿಷ್ಯರು ನಿಮಗೆ ದಕ್ಕಿದಾರ? ಸಿಗಬಹುದು, ಇದ್ದಾರೆ. ಅರ್ಥ ಆಯ್ತಲ್ವ? ಈ ಕ್ಷೇತ್ರ ಬೆಳೀಲಿಕ್ಕೆ ಕಾರಣವೇ, ಈ ಸನ್ನಿಧಾನ ಬೆಳೀಲಿಕ್ಕೆ ಕಾರಣವೇ, ಈ ಮನೆ ಬೆಳೀಲಿಕ್ಕೆ ಕಾರಣವೇ ಆ ಗೋಕುಲ ಮತ್ತು ಸತೀಶ ಅಂತ ಹೇಳೋದು. ಒಬ್ಬೊಬ್ಬರು 10 ಜನರ ಕೆಲಸ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳಿ. ಸಾಧ್ಯನೇ ಇಲ್ಲ. ಮೊದಲಿಗೆ ಬಂದ ಸ್ಥಿತಿ ಹೇಳೋದು. ಆ ಸ್ಥಿತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅಡುಗೆ ಆಗಿದೆ, ಎಲ್ಲೆಲ್ಲ ಅಡುಗೆ ಆಗಿದೆ, ಯಾವ್ಯಾವ ಮರದಡಿಲೆಲ್ಲ ಕೂತು ಊಟ ಮಾಡಿದ್ದೇವೆ, ಎಷ್ಟು ಮಳೆ ಚಳಿ ಗಾಳಿ, ಯಾವುದೇ ವ್ಯವಸ್ಥೆಗಳಿಲ್ಲ, ಉಳ್ಕೊಳ್ಳಿಕ್ಕೆ ಸ್ಥಳಗಳಿಲ್ಲ, ಯಾವುದೂ ಇಲ್ಲ. ಆ ಮಣ್ಣಿನಲ್ಲೇ ಮಲ್ಕೊಳ್ಬೇಕು. ಅದೇ ಹೇಳೋದು. ಇದು ನಾನು ಮಾಡಲಿಲ್ಲ, ನನ್ನ ಪರವಾಗಿ ಅವರು ಮಾಡಿದರು, ನಾನು ಚೆನ್ನಾಗಿರಬೇಕು ಅಂತೇಳಿ. ಅದು ಅವರ ಗುರು ಸೇವೆ, ಅದು ಅವರ ಜನ್ಮಕ್ಕೆ ಸಂಬಂಧಪಟ್ಟದ್ದು. ನಾನೆಂತ ಮಾಡೋದು? ಅದಾದ ನಂತರ ಒಬ್ಬರು ಸೇರಿದರು. ಅವರೊಬ್ಬರು ಬಂದರು, ಹಸುವಿನ ಸೇವೆ ಮಾಡ್ತಾ ಇದ್ದಾರೆ, ತನ್ನಿಂದ ತಾನಾಗಿ ಬಂದರು. ಅರ್ಥ ಆಯ್ತಾ? ಇನ್ನೊಬ್ಬರು ಬಂದರು, ಪುರೋಹಿತಿಗೆ ಏನೊಂದು ಮಾಡ್ತಾಯಿದ್ದಾರೆ, ಅವರ ಪಾಡಿಗೆ ಅವರು ಮಾಡ್ತಾಯಿದ್ದಾರೆ. ಈಗ ಒಬ್ಬೊಬ್ಬರೇ ಅವರವರಾಗಿಯೇ ಬರೋದು ಹೊರತು ಇಲ್ಲಿ ಯಾರು ಬನ್ನಿ ಅಂತ ಹೇಳಲಿಕ್ಕಿಲ್ಲ. ಈ ಪ್ರಪಂಚಕ್ಕೆ ಗೊತ್ತಾದ್ದು ಹೇಗೆ ಅಂದರೆ ಅದು ಆಸೆಯಿಂದ ಗೊತ್ತಾದ್ದು, ಒಂದು ಭಕ್ತನ ಆಸೆ. ಸರಿ ಆಯ್ತಪ್ಪ, ಹೋಗು, ಸಂತೋಷವಾಗಿರು. ಇವತ್ತು ನಿನ್ನ ಹತ್ರ ಕೂಡ ಮಾತಾಡಲಿಕ್ಕೆ ಕಾರಣ ಒಂದು ಭಕ್ತರ ಆಸೆ. ಈ ಆಸೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳುವಲ್ಲ, ಸತ್ಯಕ್ಕೆ ಉಪಯೋಗಿಸ್ಕೊಳ್ಳುವಲ್ಲ, ಆಗ ಸತ್ಯದ ಅರಿವಾಗ್ತದಲ್ಲ. ಯಾವುದೇ ವಿಷಯ ಆದರೂ ಸರಿ. ಈಗೊಂದು ಫೋನು ಅಂತ ಇದ್ದರೆ ಆ ಫೋನಿನಲ್ಲಿ ಎಲ್ಲ ವಿಚಾರ ಉಂಟು, ಯಾವುದಿಲ್ಲ. ಪ್ರಪಂಚದಾನೇ ಅದು, ಮನಸ್ಸು ತಾನೇ ಅದು. ಅದೇ ಫೋನಲ್ಲಿ ತಾನೇ ಇಂಥ ಪ್ರವಚನಗಳು ಬರೋದು, ಅದೇ ಫೋನಲ್ಲಿ ತಾನೇ ಕೇದಾರನಾಥ ತೋರಿಸೋದು, ಅದೇ ಫೋನಲ್ಲಿ ತಾನೇ ಎಲ್ಲ ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳನ್ನು ತೋರಿಸೋದು, ಅದೇ ಫೋನಲ್ಲಿ ತಾನೇ ಕೆಟ್ಟ ವಿಚಾರ ತೋರಿಸೋದು. ಒಂದೇ ಅಲ್ವಾ? ಆಗ ಎಲ್ಲವೂ ನಮ್ಮ ಒಳಗೆ ಇದೆ ಅಂತ ಅರ್ಥ ಅಲ್ವಾ? ನಾವು ಯಾವುದನ್ನು ಚಾಯ್ಸ್ ಮಾಡಬೇಕು ಅದನ್ನು ಚಾಯ್ಸ್ ಮಾಡುವ. ಆಯ್ಕೆ ನಿಮ್ಮದು, ನಮ್ಮದಲ್ಲ. ಭಗವಂತ 2 ದಾರಿಯನ್ನು ಕೊಟ್ಟಿದ್ದಾನೆ, ಒಂದು ಕಷ್ಟದಾಗಿ ಬಾ, ಒಂದು ಸುಲಭವಾಗಿ ಬಾ. ಪ್ರತಿಯೊಬ್ಬನಿಗೆ ಗೊತ್ತುಂಟು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ. ಪ್ರತಿಯೊಬ್ಬನಿಗೆ ಗೊತ್ತುಂಟು. ಈಗಂತೂ ಸಣ್ಣ ಮಕ್ಕಳಿಗೂ ಗೊತ್ತುಂಟು ಹೇಗಿರಬೇಕು ಅಂತ. ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಪ್ರಪಂಚ. ಇಷ್ಟು ವೇಗವಾಗಿ ಹೋಗೋ ಪ್ರಪಂಚದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವುದು ಸರಿ ಉಂಟು? ಈಗ ನೀವು ಹೇಳ್ತೀರಿ ಧ್ಯಾನ ಮಾಡಿದರೆ ಸರಿ ಆಗ್ತದೆ ಅಂತೇಳಿ, ಯೋಗ ಮಾಡಿದರೆ ಎಲ್ಲ ಪ್ರಪಂಚದಲ್ಲಿ ಯೋಗ ಧ್ಯಾನ ಎಲ್ಲ ಮಾಡೋದು ತಪ್ಪ ಅಂತ ಕೇಳ್ತೀರಿ ಅಂತ ನೀನು ಹೇಳ್ತೀವಿ. ಇದು ನೀವು ಭ್ರಮೆ ಅಂತ ಹೇಳ್ತೀರಾ ಅಂತೇಳಿ. ಭ್ರಮೆ ಅಂತ ಹೇಳೋದಲ್ಲ, ಇದು ಈ ಸ್ಥಿತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಈಗಿನ ಆಹಾರ, ಈಗಿನ ಫೋನು, ಈಗಿನ ಟೆಕ್ನಾಲಜಿ, ಈಗಿನ ಮನುಷ್ಯರು, ಈಗಿನ ಕಮಿಟ್ಮೆಂಟ್, ಇದರಲ್ಲೆಲ್ಲ ಈ ನಿಜವಾದ ಧ್ಯಾನದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯವಾ? ನೀನೇ ಸ್ವಲ್ಪ ಯೋಚನೆ ಮಾಡು. ಇಲ್ಲ, ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಹಾಗಾದರೆ ದಾರಿ ಯಾವುದು ಅಂತ? ದಾರಿ ಯಾವುದಂದ್ರೆ ಸತ್ಯವನ್ನು ತಿಳಿಯುವುದು ಜೀವನದಲ್ಲಿ. ಅದೆಲ್ಲರಿಗೂ ಆಗೋದಿಲ್ಲ ಅಂತ ಹೇಳೋದು. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಸಿಗೋದು, ಎಷ್ಟೋ ಲಕ್ಷದಲ್ಲಿ ಎಷ್ಟೋ ಜನರಿಗೆ ಸಿಗೋದು, 1000ರಲ್ಲಿ ಎಷ್ಟೇ ಜನರಿಗೆ ಅಂತ ಸಿಗೋದು. ಈಗ ಮೈಸೂರಿನಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಉಂಟು, ಇಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 4 ಜನ ಇದ್ದಾರೆ ಅಲ್ವಾ? ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ.
ಯಾಕೆ ಎಲ್ಲರಿಗೂ ಬರಲಿಕ್ಕೆ ಆಗೋದಿಲ್ಲ? ಅದು ಆಗೋದಿಲ್ಲ ಬರಲಿಕ್ಕೆ, ಅದೇ ಸತ್ಯ. ಯಾರ ವಿಧಿಯಲ್ಲಿ ಉಂಟು ಅವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಇವತ್ತು ನನ್ನ ಮತ್ತು ನಿನ್ನ ವಿಧಿಯಲ್ಲಿ ಇತ್ತು ಇವತ್ತು ಈ ರೀತಿ ಕೂತು ಮಾತಾಡಬೇಕು ಅಂತೇಳಿ ಮಾತಾಡ್ತಾ ಇದ್ದೇವೆ. ಇದು ಸತ್ಯ ಅಂತ ಹೇಳೋದು, ಇದು ಗುರು ಸೇವೆ ಮೂಲಕ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳೋದು, ಈ ರಿಯಾಲಿಟಿಯನ್ನು. ಅದು ಅನುಭವದಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳೋದು. ಇಲ್ಲದಿದ್ದರೆ ಮನಸ್ಸಿನ ಮೂಲಕ ಹೋಗ್ತದೆ. ಅರ್ಥ ಆಯ್ತಲ್ವ? ಆ ಮನಸ್ಸಿನ ಮೂಲಕ ಹೋಗೋ ಸಾವಿರ ರೀತಿಯ ಚಿಂತನೆಗಳು ಬರ್ತದೆ. ಆ ಸತ್ಯದ ಮೂಲಕ ಹೋಗುವ ವಿಧಿ ಪ್ರಕಾರವಾಗಿ ಹೋಗುವಾಗ, ಆತ್ಮದಿಂದ ಹೋಗುವಾಗ ಅದು ತನ್ನಿಂತಾನಾಗಿ ಸಮಯ ಸಂದರ್ಭ ಎಲ್ಲವನ್ನು ಮರೀತದಲ್ಲಿ, ಎಲ್ಲವನ್ನು ಮರೆತು ಬಿಡ್ತದೆ, ತನ್ನನ್ನೇ ತಾನು ಮರೀತದೆ. ಅದು ಹೇಗೆ ಸಾಧ್ಯ? ಇಲ್ಲಿ ಪ್ರತಿಯೊಬ್ಬನು ಹೇಳೋದು, ಇಲ್ಲಿ ಪ್ರತಿಯೊಬ್ಬರು ಬಂದು ಅವರವರ ಶಕ್ತಿಗೆ ತಕ್ಕ ಹಾಗೆ ಅವರವರ ಸೇವೆಯನ್ನು ಮಾಡಿ ಹೋಗ್ತಾರೆ. ಯಾರನ್ನು ಈ ಗೋಪಾಲಪುರದಲ್ಲಿರುವವರು ಕರೀಲಿಲ್ಲ, ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತೇಳಿ. ಬಂದವರು ಇಲ್ಲಿಂದ ಹೋಗಿ ಅಂತೇಳಿ ಹೇಳೋದು. ಬಂದವರನ್ನು ಹೋಗಿ ಅಪ್ಪ, ಸುಮ್ಮನೆ ಬಂದು ಉಪದ್ರ ಮಾಡಬೇಡಿ, ನಾವು ಸಂತೋಷದಲ್ಲಿ ಇದ್ದೇವೆ, ಖುಷಿಯಲ್ಲಿ ಇದ್ದೇವೆ, ಪರಮಾನಂದ ಸ್ಥಿತಿಯಲ್ಲಿ ಇದ್ದೇವೆ. ನಾವು ಯಾವಾಗ ಹೇಳ್ತೇವೆ, ಯಾವಾಗ ಮಲ್ಕೊಳ್ತೇವೆ, ಯಾವಾಗ ಊಟ ಮಾಡ್ತೇವೆ, ಯಾವಾಗ ನಿದ್ರೆ ಮಾಡ್ತೇವೆ, ಇದು ಇಲ್ಲಿ ಇದ್ದವ್ರ ಹತ್ರ ಕೇಳಿದರೆ ಗೊತ್ತಾಗ್ಬೋದು. ಎಷ್ಟು ದಿನಕ್ಕೊಂದ್ಸಲ ನಿದ್ರೆ ಮಾಡ್ತಾರೆ? ಕೇಳಿ ತಿಳಿದುಕೊಳ್ಳೋದಕ್ಕಿಂತಲೂ, ಇಲ್ಲಿ ಇದ್ದವ್ರ ಹತ್ರ ಕೇಳಿ ತಿಳಿದುಕೊಳ್ಳುವುದಕ್ಕಿಂತಲೂ ನೀವಾಗೆ ಸ್ವಂತವಾಗಿ ಅನುಭವಿಸಿ ತಿಳಿದುಕೊಂಡ್ರೆ ಅದು ಶ್ರೇಷ್ಠವಾದ ವಿಚಾರ. ಇದು ನಾನು ಹೇಳ್ಬೋದು, ಇದು ಸತ್ಯ. ಇದರಿಂದ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಆ ಕರ್ಮ ಬಿಡಲಿಲ್ಲ. ಆದ ಕಾರಣ ಒಂದು ಗುರುವಾದವರು ಭಕ್ತರನ್ನು ಎದುರು ನೋಡೋದಿಲ್ಲ, ಖಂಡಿತವಾಗಿ ಎದುರು ನೋಡೋದಿಲ್ಲ. ಅವನವನ ಕರ್ಮಕ್ಕೆ ಹುಟ್ಟಿದ್ದಾನೆ. ಅವ ಸಂಸಾರದಲ್ಲಿರಬೇಕು, ಅವ ವ್ಯಾಪಾರದಲ್ಲಿರಬೇಕು, ಅವ ಇಂಥ ಕೆಲಸದಲ್ಲೇ ಇರಬೇಕು. ಅಂಥ ಕೆಲಸದಲ್ಲೇ ನೋಡಲಿ ಅಲ್ಲ ಗುರುವನ್ನು, ಅಂಥ ಕೆಲಸದಲ್ಲೇ ಇದ್ದುಕೊಂಡು ದೇವರ ಸೇವೆ ಮಾಡಲಿ ಅಲ್ಲ. ಎಲ್ಲವನ್ನು ಬಿಟ್ಟು ಗುರುವಿನ ಹತ್ರ ಬಂದು ಸೇವೆ ಮಾಡೋದ್ರ ಅರ್ಥ ಉಂಟಾ? ಅವರವರಿಗೆ ಅದು ಕರ್ತವ್ಯ ಪ್ರಜ್ಞೆ ಅಂತ ಇರ್ತದೆ. ಅವರವರಾದ ಕರ್ಮದ ಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ ಗುರು. ಇಲ್ಲಿ ಬಂದವತ್ತ ಪ್ರತಿಯೊಬ್ಬರ ಹತ್ರ ಹೇಳಿದೆ, ನಿಮ್ಮ ಫ್ಯಾಮಿಲಿಯನ್ನು ನೀವು ತುಂಬ ಪ್ರೀತಿಸಿ, ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ, ಅದು ಬಹಳ ಮುಖ್ಯ. ಅಷ್ಟು ಸುಲಭ ವಿಚಾರ ಅಲ್ಲ. ಇಲ್ಲಿ ಎಲ್ಲರನ್ನು ಗುರು ಸೇವೆ ಮಾಡಲಿಕ್ಕೆ ಬನ್ನಿ ಅಂತೇಳಿ ಸ್ವೀಕಾರ ಮಾಡೋ ಸ್ಥಳವೂ ಅಲ್ಲ, ಇಲ್ಲಿ ಭಕ್ತರನ್ನು ಬನ್ನಿ ಅಂತೇಳುವ ಸ್ಥಳವೂ ಅಲ್ಲ. ಇದು ಸತ್ಯದಲ್ಲಿ ಏನೋ ಒಂದು ನಡೀತಾ ಉಂಟು. ಸಾಯಲಿಕ್ಕೆ ಅಂತೇಳಿ ಬಂದಿದ್ದೇವೆ, ಭಗವಂತ ಎಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮನುಷ್ಯ ಒಂದು ಮಾಡಿಕೊಳ್ಬೇಕಾದ ವಿಷಯ ಏನಂತೇಳಿದರೆ 6 ಅಡಿ 3 ಅಡಿ ಸ್ಥಿತಿ. ಆ ಸ್ಥಿತಿಗೆ ಬೇಕಾಗಿ ಬಂದಿದ್ದೇವೆ. ಈ ಸ್ಥಿತಿಯಲ್ಲಿ ಇವತ್ತು ಉಂಟು. ಮತ್ತು ಎಲ್ಲ ವಿಚಾರ ಆಗ ನೀನು ನೋಡಿದ್ದಿ, ಮೊನ್ನೆ ನೀನು ನೋಡಿದ್ದಿ, ಏನೆಲ್ಲ ಆಯಿತು, ಪೂಜೆ ಆಯಿತು, ಅಲ್ಲಿಗೆ ಹೋಯಿತು, ಇಲ್ಲಿಗೆ ಹೋಯಿತು, ಹಸುವಿನಲ್ಲಿ ಹೋಯಿತು, ಧರ್ಮಧ್ವಜದ ಹತ್ರ ಸನ್ಮಾರ್ಗ ಧ್ವಜ ಎಲ್ಲ ಧ್ವಜ ಎಲ್ಲ ಸುತ್ತಿ ಬಂದು ಅಲ್ವಾ? ಸತ್ಯ ಅಲ್ವಾ? ಇದರಲ್ಲಿ ನಿನ್ನ ಅನುಭವಕ್ಕೆ ಬಿಟ್ಟ ವಿಚಾರ. ಇದರಲ್ಲಿ ನೀನು ತಿಳ್ಕೊಳ್ಬೇಕಾದ್ರೆ ಇವತ್ತಿಂದ ಬೆಳಿಗ್ಗೆನ ಸಾಯಂಕಾಲ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಸಾಧ್ಯನೇ ಇಲ್ಲ. ಅದು ಕ್ಷಣ 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 ಒಳ್ಳೆಯದಾಗು. ಆಗ ಹೊಟ್ಟವನಿಗೆ ತನ್ನಿಂತಾನಾಗೆ ಅಲ್ಲಿ ಸೆಟ್ಲ್ಮೆಂಟ್ ಆಗ್ತಾಯಿರ್ತದೆ. ಏನು ಹೇಳ್ತಾರೆ? ಒಂದು ಅಕ್ಕಿ ತಗೊಳ್ಬಾರ? ಏನು ಹೇಳ್ತಾರೆ? ಈಗ ಆ ಮಕ್ಕಳಿದ್ದಾರೆ, ವಸ್ತ್ರ ಇಲ್ಲ, ವಸ್ತ್ರ ತಂದು ಕೊಡು. ಆ ಮಕ್ಕಳಿದ್ದಾರೆ, ಎಜುಕೇಷನ್ ಇಲ್ಲ, ಎಜುಕೇಷನ್ ಕೊಡು. ನನಗೆಂತ ಕೊಡಬೇಡ, ನನಗೆಂಥದ್ದು ಬೇಡ, ಅವಶ್ಯಕತೆ ಇಲ್ಲ, ಇದು ನನ್ನದಲ್ಲ, ನಾಳೆ ಇದು ನಿಮ್ಮದು ಅಂತ ತಿಳ್ಕೊಂಡು ಮಾಡಿ. ಒಬ್ಬ ಸೇವೆ ಮಾಡೋನಿಗೆ ಹೇಳ್ತಾರೆ, ನನ್ನದು ಅಂತ ತಿಳಿಬೇಡ, ನಿನ್ನದು ಅಂತ ತಿಳಿಬೇಡ, ಮೂರನೇ ಅವನು ಅಂತ ತಿಳಿದು ಮಾಡು. ನಾನು ಶಾಶ್ವತ ಅಲ್ಲ, ನೀನು ಶಾಶ್ವತ ಅಲ್ಲ. ಮುಂದೆ ಒಬ್ಬರು ಬರ್ತಾರೆ ಸ್ವಲ್ಪ ಸಮಯಕ್ಕೆ, ಅವರು ಸ್ವಲ್ಪ ಸಂತೋಷವಾಗಿರಲಿ. ಅದೆಷ್ಟು ಬೇಕಷ್ಟೇ. ಎಷ್ಟು ಬೇಕು ಒಂದು ಮನುಷ್ಯನಿಗೆ ಮೂಲಭೂತವಾಗಿ ಅಷ್ಟೇ ಸಾಕು, ಅದು ಜಾಸ್ತಿ ಬೇಡ, ಅವಶ್ಯಕತೆ ಇಲ್ಲ. ಅಷ್ಟು ಕಷ್ಟದಲ್ಲಿರೋದು ನನ್ನ ಭಕ್ತರು. ಆದ ಕಾರಣ ಹೇಳಿದ, ಅಷ್ಟು ಕಷ್ಟದಲ್ಲಿ ಇದ್ದುಕೊಂಡು ನನ್ನ ಭಕ್ತರು ಇಷ್ಟು ಚೆನ್ನಾಗಿ ನೋಡಿಕೊಳ್ತಾರೆ ಅಂದರೆ ನನಗೆ ಅವರು ದೇವರಲ್ಲದೆ ಮತ್ತೆ ಯಾರು? ಅವರು ತಾನೇ ಇಲ್ಲಿ ಕೂತ್ಕೊಳಿಸಿದ್ದು, ನಾನು ಕೂತ್ಕೊಳ್ಳೋಣ? ಅದೇ ಹೇಳೋದು, ಇಲ್ಲದ ವಿಷಯ ತಿಳಿಬೇಕಾದ್ರೆ ಅವ್ರ ಹತ್ರ ಅನುಭವವನ್ನು ಕೇಳಬೇಕು. ಪ್ರಕೃತಿ ಯಾವತ್ತೂ ಹೇಳಲಿಕ್ಕಿಲ್ಲ ನಾನು ಅಂತೇಳಿ. ಆ ಸತ್ಯವನ್ನು ತಿಳಿದು ಮಾತಾಡೋದು. ಒಂದು ಗುರು ಸೇವೆಯಲ್ಲಿ ಏನು ಸಿಕ್ಕಿದೆ? ಸತ್ಯದ ಅನುಭವ ಸಿಕ್ಕಿದೆ. ಏನು ಸತ್ಯದ ಅನುಭವ ಸಿಕ್ಕಿದೆ? ನಾನೇ ಇಲ್ಲ, ಇದಲ್ಲ,
ಈ ರೂಪ ಸತ್ಯ ಅಲ್ಲ, ಇದು ಮಾತಾಡೋದು ನಾನಲ್ಲ, ಯಾವುದೂ ನನ್ನಿಂದ ಆಗ್ತಾ ಇಲ್ಲ, ನನ್ನ ಮೂಲಕ ಒಂದು ಶಕ್ತಿ ಮಾಡ್ತಾ ಉಂಟು, ಅದಕ್ಕೆ ಶರಣ. ಈ ಸತ್ಯವನ್ನು ಹೇಳೋದಿಲ್ಲಿ. ತಿರುಚಿಟ್ಟಂಬಲಂ ಗುರುವೇ ಶರಣಂ. ಮೊದಲಾಗಿ ನಾನು ಗುರುಗಳಂದರೆ ಏನಂತ ಗೊತ್ತಿಲ್ಲ. ನಾನು ಮೂಲತಃ ನಾನು ಮೂಡಬಿದ್ರೆಯವನು. ನಾನು ಮೊದಲು ಚಿನ್ನದ ಕೆಲಸ ಮಾಡ್ತಿದ್ದೆ. ಆಮೇಲೆ ಏನೋ ಒಂದು ಕಾರಣದಿಂದ ಪೂಜೆ ಕಲೀಲಿಕ್ಕೆ ಅಂತ ಹೋದೆ, ಪೌರೋಹಿತ್ಯ ಕಲೀಲಿಕ್ಕೆ ಹೋದೆ. ಪೌರೋಹಿತ್ಯ ಕಲೀಲಿಕ್ಕೆ ಹೋಗಿ ನಾನು ಚಿನ್ನದ ಕೆಲಸ ಮಾಡ್ತಿರುವಾಗ ಒಬ್ಬ ಗುರುಗಳಿದ್ದಾರೆ, ಅವರಲ್ಲಿ ಹೋದರೆ ನಿಮಗೆ ಏನಾದರೂ ಪೌರೋಹಿತ್ಯಕ್ಕೆ ಏನಾದರೂ ಪ್ರಯೋಜನ ಆಗ್ಬೋದು ಅಂತ ಹೇಳಿದ. ಅದಕ್ಕೆ ನಾನು ಕೊಯಮತ್ತೂರಿಗೆ ಗುರುಗಳನ್ನು ನೋಡಲಿಕ್ಕೆ ಅಂತ ಹೋದೆ. ಬರ್ತಾ ಇದ್ದೆ. ಅದಕ್ಕೆ 3 ವರ್ಷ ಹೋಗ್ತಾ ಇರುವಾಗ ನನಗೆ ಮೊದಲು ಗುರುಗಳನ್ನು ನೋಡಲಿಕ್ಕೆ ಹೋದ್ದು ನಮ್ಮ ಗುರುದೇವರ ಅವರ ಗುರುಗಳನ್ನು ನೋಡಲಿಕ್ಕೆ ಹೋದ್ದು. ಅಲ್ಲಿ ನನಗೆ ಇದಾಗಿದ್ದು ರುದ್ರವೇಲ್ ಗುರುದೇವರು. ಅಲ್ಲಿ ತುಂಬ ಒಲವಾಗಿದ್ದು ನನಗೆ ರಾಜಗುರುಗಳು ಒಲವಾಗಿ ಅವರು ಅಲ್ಲಿ ಹೋಗ್ತಾ ಬರ್ತಾ ನಿಮಗೆ ಎಲ್ಲರಾಗಿ ಭಕ್ತರಾಗಿ ಹೋಗ್ತಾ ಬರ್ತಾ ಇರುವಾಗ ಆಮೇಲೆ ತಿಂಗಳಾನ್ಗಟ್ಟೆ ನಿಲ್ತಿದ್ದೆ. ನನ್ನ ಮನೆಯವರಿಗೆಲ್ಲ ಗೊತ್ತಿರಲಾಯಿತು. ಈಗ ಸಹ ಅಷ್ಟೊಂದು ಇದಿಲ್ಲ ಮನೆಯವರಿಗೆ. ಹಾಗೆ ಹೋಗ್ತಾ ಬರ್ತಾ ಇದ್ದು ಆಮೇಲೆ ಒಂದು ದಿವಸ ಅವರ ಗುರುಗಳಲ್ಲಿ ನಮ್ಮ ರಾಜಗುರುಗಳ ಗುರುಸೇವೆ ಮುಗಿಸಿ ಮೈಸೂರಿಗೆ ಬರುವಂಥ ನನಗೆ ವಿಷಯ ಸಿಕ್ಕಿತು, ಗುರುಗಳು ಮೈಸೂರಿಗೆ ಬರ್ತಿದ್ದಾರೆ ಅಂತ. ಆವಾಗ ನಾನು ಪುತ್ತೂರಲ್ಲಿದ್ದೆ. ಪುತ್ತೂರಿಂದ ನನಗೆ ಒಂದು ಕಾಲ್ ಬಂದಿತ್ತು. ಆವಾಗ ಹೊರಟು ಸೀದಾ ಬಂದೆ, ಯಾರಿಗೆ ಹೇಳದೆ ಸೀದಾ ಬಂದು ಮೈಸೂರಿಗೆ ಬಂದೆ. ಬಂದಾಗ ನಮ್ಮ ಗೋಕುಲಣ್ಣ ಮತ್ತು ಗುರುದೇವರು ಒಟ್ಟಿಗೆ ಬಂದು ಅಲ್ಲಿಂದ ಆರ್ ಟಿ ನಗರದಲ್ಲಿ ನಮಗೆ ಒಂದು ಅಪಾರ್ಟ್ಮೆಂಟ್ ಅದು ಒಂದು ಮನೆ ಮಾಡಿದ್ರು. ಅಲ್ಲಿ ಬಂದು ಒಟ್ಟಿಗೆ ಗುರುಸೇವೆ ಮಾಡ್ತೇವೆ. ಗೋಕುಲಣ್ಣ ಮತ್ತು ನಾನು ಒಟ್ಟಿಗೆ ಗುರುಸೇವೆ ಮಾಡ್ತಿದ್ವಿ. ಮಾಡ್ತಾ ನನಗೆ ಏನು ಅಂತ ಗೊತ್ತಿಲ್ಲ. ಆವಾಗ ಹೇಗೆ ಏನು ಅಂತ ಗೊತ್ತಿಲ್ಲ. ಮಾಡ್ತಾ ಅಲ್ಲಿಂದ ಗುರುಸೇವೆ ಆಗಿ 4 ವರ್ಷ ಕಳೆದು ಒಂದು ಜಾಗವನ್ನು ನೋಡಿದ ಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಏನು ವ್ಯವಸ್ಥೆ ಎಲ್ಲ ಆಯಿತು. ಮೊದಲಾಗಿ ಕಂಪೌಂಡ್ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ ಆಯಿತು. ಆವಾಗ ಅಲ್ಲಿ ನನಗೆ ಅಡುಗೆ ಮಾಡಲಿಕ್ಕೆ ಎಲ್ಲ ಸೇವೆಯನ್ನು ಮಾಡ್ತಿದ್ವಿ. ಇಲ್ಲಿ ಸಹ ನನಗೆ ಅಡುಗೆಯನ್ನು ಕೊಟ್ಟಿದ್ದಾರೆ, ಅಡುಗೆ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ ಭಕ್ತರಿಗೆ ಎಲ್ಲ ಬಂದವರಿಗೆ. ಅದರಲ್ಲಿ ಎಲ್ಲ ನನಗೆ ಗೊತ್ತಿಲ್ಲದ ಕೆಲಸವನ್ನೆಲ್ಲ ಮಾಡ್ತಿದ್ದೆ. ಅದು ನನ್ನದಂತಲ್ಲ. ನನಗೆ ಗುರುದೇವರು ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅದು ಗುರುದೇವರೇ ಮಾಡಿಸ್ತಾರೆ ಅಂತ ನನಗೆ ಒಂದು ನಂಬಿಕೆ. ನಾನು ಮಾಡೋದು ಅಂತ ಇಲ್ಲ. ಹಾಗೆ ಇಷ್ಟರವರೆಗೆ ನನಗೆ ಗುರುದೇವರನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ತಿರುಚಿಟ್ಟಂಬಲಂ ಗುರುವೇ ಶರಣಂ. ತಿರುಚಿತ್ರಂಬಲಂ ಓಂ ಗುರುವೇ ಶರಣಂ. ನನ್ನ ಹೆಸರು ಮಮತಾ ಅಂತ. ನನ್ನ ಗುರುಗಳ ಪರಿಚಯ 8 ವರ್ಷದಿಂದ ಇದೆ, ಆರ್ ಟಿ ನಗರದಿಂದನೂ. ನಾನೊಬ್ಬಳು ಬ್ಯೂಟಿಷನ್ನು. ನಾನು ಪಾರ್ಲರ್ ಇಟ್ಟಿದ್ದೀನಿ. ನಾನು ಪಾರ್ಲರ್ ಇಟ್ಟು 16 ವರ್ಷ ಆಯಿತು. ಅಂದರೆ ನನ್ನೊಂದು ಚಿಕ್ಕ ಅಂಗಡಿ ಇತ್ತು ಆವಾಗ. ಅದನ್ನು ನಾನು ಇವಾಗ 5 ವರ್ಷದ ಹಿಂದೆ ದೊಡ್ಡ ಪಾರ್ಲರಾಗಿ ಓಪನ್ ಮಾಡಿದ್ದೆ. ಓಪನ್ ಮಾಡಿದಾಗ ನನ್ನ ಗುರುಗಳೇ ಬಂದು ನನ್ನ ಅಂಗಡಿನ ಓಪನ್ ಮಾಡಬೇಕು, ಯಾಕೆಂದರೆ ನನಗೆ ಚಿಕ್ಕದ್ರಿಂದನೂ ನನ್ನ ತಂದೆ ಪ್ರೀತಿ ಅನ್ನೋದು ಸಿಕ್ಕಿಲ್ಲ. ಅವ್ರನ್ನೇ ನನ್ನ ಕಾದು ಅವ್ರು ಬಂದು ನಮ್ಮ ಪಾದಾರ್ಪಣೆ ನಮ್ಮ ಅಂಗಡಿಗೆ ಮಾಡಬೇಕು ಅನ್ನೋದು ಏನೋ ನನ್ನ ಮನಸ್ಸಲ್ಲಿ ದೃಢವಾಗಿತ್ತು. ಅವ್ರು ಬಂದು ನಮ್ಮ ಅಂಗಡಿನ ಪಾದಾರ್ಪಣೆ ಮಾಡಿ ಏನು ಎದುರು ಬೇಡ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾದ ಮಾಡಿ ಮುಗಿಸಿ ಹೋಗಿದ್ರು. ಆದ ಕಾರಣ ನಾನು ಇವತ್ತಿಗೂ ನಮ್ಮ ಪಾರ್ಲರಲ್ಲಿ 70,000 to 80,000 ರೂಪಾಯಿ ಸಂಪಾದನೆ ಮಾಡ್ತೀನಿ ತಿಂಗಳಿಗೆ. ನನ್ನ ಗುರುಗಳ ಹತ್ರ ಇವತ್ತು ಕೇಳ್ಕೊಳ್ಳೋದು ಒಂದೇ, ಗುರುಗಳೇ ಆರೋಗ್ಯ ಆಯಸ್ಕೊಡಿ ಸಾಕು ಅಂತ. ಒಬ್ಬ ಗುರುಗಳು ಅಂದರೆ ನಮ್ಮ ಅನುಭವದಲ್ಲೇ ಇರ್ತಾರೆ. ನಮ್ಮ ಅನುಭವನೇ ನಮ್ಮ ಗುರುಗಳು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಂ ಗುರುವೇ ಶರಣಂ.